ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಶುಕ್ರವಾರದ ದಿನದ ವ್ಲಾಗ್. ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಆಗೋಗುತ್ತೆ ನಮ್ಮ ಮನೇಲಿ. ಆ್ಯಂಡ್ ಇವತ್ತು ಅದೇ ಒಂದು ಹಾಗೆ ವೀಡಿಯೋ ಮಾಡಿಕೊಂಡೆ ಪೂಜೆ ಮಾಡಿರೋದನ್ನ. ನಾನು ಪೂಜೆ ಮಾಡ್ತಾಯಿದ್ರೆ ನನ್ನ ಮಗಳು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ವಾಕರಲ್ಲಿ ಬಿಟ್ಬಿಟ್ರೆ ಅವಳಿಗೆ ನಾನು ಪೂಜೆ ಮಾಡೋವಾಗ ನೋಡೋಕ್ಕೆ ಇಷ್ಟ. ಮತ್ತು ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿರ್ತೀವಲ್ವ ಪೂಜೆ ಮಾಡೋವಾಗ. ಅದಕ್ಕೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ, ಸೆಲ್ಫಿ ವೀಡಿಯೋ ಇರಲಿ ಅಂತ ಅಷ್ಟೇ. ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ನಾನು ಪಾಲಕ್ ಪಲಾವ್ನ ಮಾಡಿದ್ದೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಮಾಡಿದ್ದಿತ್ತು. ಆ್ಯಂಡ್ ನನ್ನ ಮಗಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಅದಾದಮೇಲೆ ಬೆಳಗ್ಗೆ ಯಾವಾಗಲೂ ನಾನು ಬ್ಲ್ಯಾಕ್ ಟೀನೇ ಕುಡಿಯೋದು, ಆದರೆ ಇವತ್ತು ಮನೇಲಿ ಹಾಲಿತ್ತು. ಅದಕ್ಕೆ ಇವತ್ತು ಮಿಲ್ಕ್ ಟೀ ಕುಡಿಯೋಣ ಅಂತ ಮಿಲ್ಕ್ ಟೀ ಮಾಡಿಕೊಂಡೆ. ನನಗೆ ಇದಾಗಿತ್ತು. ಆಮೇಲೆ ಇವಾಗ ಸಮ್ಮರ್ ಬರ್ತಾ ಇದೆಯಲ್ಲ, ನೆಕ್ಸ್ಟು ಸಮ್ಮರ್ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬಾಡಿ ಹೀಟೆಲ್ಲ ಆಗುತ್ತಲ್ಲ, ಅದಕ್ಕೆ ನನ್ನ ಮಗಳಿಗೆ ಬನಾನಾ ಪೌಡ್ರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮನೇಲೇ. ಮಾರ್ಕೆಟಲ್ಲಿ ಸಿಗೋದು ಅಷ್ಟೇನು ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಏನಾದರೂ ಹಾಕ್ತಾರೆ ಅವರು ಟೇಸ್ಟ್ ಬರೋಕ್ಕೆ. ಕಾರ್ಬನೇಟ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಅದಕ್ಕೆ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಕಷ್ಟವೂ ಇಲ್ಲ, ಈಸಿನೇ. ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂದ್ಕೊಂಡು ಇವತ್ತು ನಿನ್ನೆ ತಂದಿದ್ರು, ಇವತ್ತು ಮಾಡ್ತಾಯಿದ್ದೀನಿ. ಫಸ್ಟು ಕೈಗೆ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂದರೆ ಕೈಯೆಲ್ಲ ಕಪ್ಪಾಗುತ್ತೆ ಮತ್ತು ಅಂಟು ಇರುತ್ತೆ. ಅದಕ್ಕೆ ಫಸ್ಟ್ ಕೈಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ಸುಲ್ಕೊಂಡು, ಅದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ, ಅದು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ಅದು ನೀರೆಲ್ಲ ಚೆನ್ನಾಗಿ ಹೋದ್ಮೇಲೆ ಅದನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು, ಚಿಕ್ಕ ಚಿಕ್ಕದು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗ ಅಂದರೆ ಬಿಸಿಲಲ್ಲಿ ಒಣಗಿಸ್ಬೇಕಲ್ಲ. ಇವಾಗಿದ್ದು ಬಿಸಿಲು ಇರೋ ಥರ ಇದ್ದರೆ ಒಂದು 2-3 ದಿನ ಸಾಕು, ಚೆನ್ನಾಗಿ ಡ್ರೈ ಆಗುತ್ತೆ. ಇಲ್ಲಾಂದರೆ ಒಂದು 4-5 ದಿನ ಇಡಬೇಕಾಗುತ್ತೆ. ಬಟ್ ಇವಾಗ ತುಂಬ ಬಿಸಿಲಿದೆ, ಇವಾಗಲೇ ಸ್ಟಾರ್ಟ್ ಆಗಿದೆ, ಇನ್ನೂ ಸಮ್ಮರ್ ಬಂದಿಲ್ಲ, ಇವಾಗಲೇ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಹಾಗಾಗಿ 2-3 ದಿನ ಇಟ್ಟರೆ ಸಾಕು. ಅದಕ್ಕೆ ಇವಾಗ ಆ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಇವಾಗ ಪ್ಲೇಟಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಮತ್ತು ಮನೇಲಿ ಮಾಡೋದಲ್ಲ, ಏನೋ ಒಂಥರ ಹೋಮ್ ಮೇಡು ಮಕ್ಳಿಗೆ ಕೊಡೋದ್ರಿಂದ ಒಂಥರ ನಮಗೂ ಖುಷಿಯಾಗುತ್ತೆ, ಮನೇಲಿ ಮಾಡಿರೋ ಪೌಡ್ರ್ ಅಂತ. ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಬಿಸಿಲು ನೋಡಿ ಯಾವ ಥರ ಇದೆ ಅಂತ, ತುಂಬ ಬಿಸಿಲಿತ್ತು, ನನಗೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಅದಕ್ಕೆ ಹಾಗೆ ಹೋಗಿ ಟೆರೆಸ್ ಮೇಲೆ ಇಟ್ಟು ಬಂದೆ. ನೀವು ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅದು ನಾನು ಇಟ್ಟು ಹಿಂಗೆ ಬರ್ತಾ ಇರುವಾಗ ನನ್ನ ಮಗಳು ಅಳೋ ಸೌಂಡ್ ಕೇಳ್ತಾ ಇತ್ತು. ಅವಳು ಅಳ್ತಾ ಇದ್ಲ, ಹಂಗೆ ನಾನು ಕೈ ಎತ್ತೋವಾಗ ಅಳೋದ್ರಿಂದ ನಗುಗೆ ಕನ್ವರ್ಟ್ ಆಗಿತ್ತು. ಅಲ್ಲಿಂದ ತುಂಬ ನಾಟಕ ಮಾಡ್ತಾಳು ಅವಳು. ಮತ್ತೆ ಎತ್ಕೊಂಡೆ. ಅದಾದಮೇಲೆ ಇವತ್ತು ಇವತ್ತು ಫ್ರೈಡೇ ಅಲ್ವಾ, ತರಕಾರಿನೇ. ಅದಕ್ಕೆ ಇದು ಕಾಳು ತೊಗೊಂಬಂದಿದೆ, ಅದ್ರ ಕಾಳಿದ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿ ತರಕಾರಿ ಅಂಗಡಿಲಿ ಇಟ್ಟಿದ್ದರು, ಅದನ್ನು ತೊಗೊಂಬಂದೆ. ಅದಕ್ಕೆ ಆಲೂಗಡ್ಡೆ ಮತ್ತು ಒಂದು ಬೀನ್ಸ್ ಹಾಕಿ ಹಂಗೆ ಸಾಂಬಾರು ಮಾಡಿಕೊಂಡೆ. ಮತ್ತು ಇದು ನನ್ನ ಮಗಳು ಪ್ಲೇಟ್, ಅವಳು ಅಷ್ಟು ತಿನ್ನಲ್ಲ, ಆದರೆ ನಾನು ಜಾಸ್ತಿನೇ ಹಾಕ್ಕೋತೀನಿ ಹಾಕ್ಕೊಳ್ಳೋವಾಗ. ಮತ್ತು ಅವಳಿಗೆ ಸ್ವಲ್ಪ ಖಾರ ಅನಿಸ್ಬೋದು ಸಾಂಬಾರು ಅಂತ, ನಾವು ನಮಗೆ ಬೇಕಂಗೆ ಮಾಡ್ಕೋತೀವಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೈಡ್ಗೆ ಮೊಸರು ಹಾಕ್ಕೊಂಡಿದ್ದೀನಿ. ಸೆಕೆ ಇರೋದ್ರಿಂದ ಪರವಾಗಿಲ್ಲ, ಅವಳಿಗೆ ಕೊಡ್ಬೋದು, ಸೆಕೆ ಇದೆಯಲ್ಲ, ಬಿಸಿಲಿದೆಯಲ್ಲ. ಮತ್ತು ನಾನು ಆವಾಗಲೇ ಕಾಳು ಯಾವುದಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅದು ಇದೇ ಕಾಳು. ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ, ನನಗೆ ಹೆಸರು ಗೊತ್ತಿಲ್ಲ ಅದಕ್ಕೆ.
ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬರೀ ಹಾಫ್ ಡೇ ಇಟ್ಟಿರೋದು, ಮಧ್ಯಾಹ್ನ ಆಗಿದೆ ನಾನು ಇಡುವಾಗ. ಹಾಫ್ ಡೇ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇನ್ನು ನಾಳೆ ಫುಲ್ ಡೇ ಇಟ್ಟು ನಾಡ್ದು 2 ದಿನ ಇಟ್ಟು ಚೆನ್ನಾಗಿ ಡ್ರೈ ಆಗುತ್ತೆ. ಆ್ಯಂಡ್ 2 ಪ್ಲೇಟ್ ಆಗಿತ್ತು, ಇವಾಗ ಅದು ಡ್ರೈ ಆಗಿದೆ ಅಲ್ಲ, ಅದಕ್ಕೆ ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈವ್ನಿಂಗು ಮಗಳನ್ನ ಕರ್ಕೊಂಡು ಪಾರ್ಕಿಗೆ ಹೋದೆ. ಅಂದರೆ ಅವಳಿಗೆ ತುಂಬ ಮನೇಲಿ ಬೋರ್ ಆಗ್ತಾಯಿತ್ತು, ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದೆ. ಅವಳಿಗೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ಲು. ಆಟ ಆಡೋದ್ರಲ್ಲೆಲ್ಲ ಕೂತ್ಕೊಂಡಿದ್ದಾಳೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ ವೀಡಿಯೋ. ಮತ್ತು ಇಲ್ಲಿ ಇದು ಹೊಸದಾಗಿರೋದು ಈ ಸೈಡು, ಆ ಸೈಡಲ್ಲಿದೆ ಅದು, ಅಲ್ಲಿ ತುಂಬ ಜನ ಇರ್ತಾರೆ. ಇದು ಹೊಸದಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ, ಅದಕ್ಕೆ ಇವಳನ್ನು ಇಲ್ಲಿ ಕರ್ಕೊಂಬಂದೆ ಫಸ್ಟು. ಮತ್ತು ಜಾರುಬಂಡಿಲೆಲ್ಲ ಕೂತ್ಕೊಂಡಿದ್ದಾಳೆ. ಅದು ಜಾರೋದೆಲ್ಲ ವೀಡಿಯೋ ಮಾಡಿಲ್ಲ, ಅಂದರೆ ನನಗೊಂದು ಸ್ವಲ್ಪ ಭಯ ಇತ್ತು, ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳಲ್ಲ ಅದಕ್ಕೆ. ಮತ್ತು ಆಟ ಆಡೋದೆಲ್ಲ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಫಸ್ಟು, ಮತ್ತು ಅವಳು ಜಾಯಿನ್ ಆಗಿದ್ದಾಳೆ. ಮನೆಗೆ ಹೋಗೋಣ ಬಾ. ಸರಿ, ಮನೆಗೆ ಹೋಗೋಣ. ಅಲ್ಲಿ ಬೇಡ ತಂಗಿ ಸರಿ ಬಾ. ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ಆಮೇಲೆ ಸಂಜೆ ಬರೋವಾಗ ಹಸ್ಬೆಂಡ್ ಹತ್ರ ಏನಾದರೂ ಕೋಲ್ಡ್ ಆಗಿರೋದೆ ತಂದು ತೊಗೊಂಬನ್ನಿ, ತುಂಬ ಸೆಕೆ ಆಗ್ತಿದೆ ಅಂದೆ. ಅದಕ್ಕೆ ಅವರು ಚೊಕೋಬಾರ್ ತೊಗೊಂಬಂದಿದ್ರು. ಅವಳಿಗೆ ಕೊಟ್ಟಿದ್ದಕ್ಕೆ ಅವಳು ತಿಂತಾ ಇಲ್ಲ, ನಂಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಮತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಪೋಸ್ ಕೊಡೋಕ್ಕೆ ಬರ್ತಾ ಇದ್ದಾಳೆ. ವೀಡಿಯೋ ಮಾಡಿದ್ರೆ ಸಾಕು ಬರ್ತಾಳೆ ಪೋಸ್ ಕೊಡೋಕ್ಕೆ. ಇದು ನನ್ನ ಶುಕ್ರವಾರದ ದಿನದ ವ್ಲಾಗ್ ಆಗಿತ್ತು. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.